ನಮಸ್ತೆ ಆದ್ಮೇಲೆ ನೀವು ದೊಡ್ಡ ಕಾಟೂರು ಅಲ್ಲಿ ಕೆರೆ ಮಾಡಿದ್ದು ಏನೋ ಮಾಡಿದ್ರಿ, ತೋಟ ಶುರು ಮಾಡಿದ್ರ ಅಂತೆಲ್ಲ ಏನೋ ಕೇಳ್ತಾ ಇದ್ರಿ. ಆದರೆ ನಮ್ಗೆ ಅಲ್ಲಿ ಇನ್ನೂ ತೋಟ ಮಾಡೋಕ್ಕೆ ಆಗಲಿಲ್ಲ. ಕೆಲವು ಕಾರಣಾಂತರದಿಂದ ನಾನು ನಿಮಗೆ ತುಂಬ ಸಾರಿ ಹೇಳಿರ್ತೀನಿ, ಯಾರಾದರೂ ಜಮೀನು ತಗೊಳ್ಬೇಕಾದ್ರೆ ಬೇಲಿ ಹಾಕ್ಸ್ಬಿಟ್ಟು ತಗೊಳ್ಳಿ, ಇಲ್ಲದ್ರೆ ಬೇಲಿ ಹಾಕಿದ್ಮೇಲೆ ತಗೊಳಕ್ಕೆ ಮೊದಲು ಬೇಲಿ ಹಾಕ್ಸ್ಬಿಟ್ಟು ತಗೊಳ್ಳಿ, ಆಮೇಲೆ ದಾಖಲೆಗಳೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಅಂತೆಲ್ಲ ನಾನು ಹೇಳಿರ್ತೀನಿ. ಆ ಥರದ ಕೆಲವು ಒಂದೆರಡು ಸಮಸ್ಯೆಯಿಂದ ಏನಾಗಿದೆ ಅಂದರೆ ನಾವು ಇದನ್ನು ಇನ್ನೂ ತೋಟಕ್ಕೆ ಶುರು ಮಾಡಿಲ್ಲ. ಕೆರೆ ನೋಡಿ, ಈಗ ಆಲ್ರೆಡಿ ಈ ಥರ ಕೆರೆ ಇದೆ. ಕೆರೆಯಲ್ಲಿ ನೀರು ನೋಡಿ ಎಷ್ಟು ಪ್ರಶಾಂತವಾಗಿ, ಎಷ್ಟು ಶಾಂತವಾಗಿದೆ ಅಂತ. ಕೆಳಗಡೆಲ್ಲ ನಾವು ಇಲ್ಲಿ ಲಾವಂಚ ಹಾಕಿದ್ದೀವಿ. ಲಾವಂಚ ಯಾಕೆ ಇಲ್ಲಿ ಇನ್ನೂ ಬೆಳವಣಿಗೆ ಆಗಿಲ್ಲ ಅಂದರೆ ಎಲ್ಲ ಕಡೆನೂ ಕಲ್ಲೇ. ಇಲ್ಲಿ ಎಲ್ಲಿ ಕಾಲು ಹಾಕಿದ್ರು ಕಲ್ಲೇ. ಹೇಗೆ ನಾನು ನಿಮಗೆ ಅಲ್ಲಿ ಇದರಲ್ಲಿ ಹೇಳಿದ್ನಲ್ಲ, ನಮ್ಮ ತುರುವೇಕೆರೆಯಲ್ಲಿ ಗಾಂಧಿ ಗ್ರಾಮದಲ್ಲಿ ನಮ್ಮ ತೇಜೋಮಯ ಅವ್ರದ್ದು ತೋಟದಲ್ಲಿ ತುಂಬ ಕಲ್ಲು ಹೇಗಿತ್ತು ಅಂತ ಹೇಳಿದ್ನಲ್ಲ, ಇಲ್ಲಿ ಅದೇ ಥರ ಇಲ್ಲ, ಕಲ್ಲೇ ಇರೋದ್ರಿಂದ ನಾವು ಈ ಕೆರೆಯನ್ನು ಇಲ್ಲಿ ಇನ್ನೂ ಲಾವಂಚ ನಿರೀಕ್ಷೆ ಮಾಡಿದ ಬೆಳವಣಿಗೆ ಆಗಿಲ್ಲ. ಇಲ್ಲಿ ಸುತ್ತ ತೆಂಗು ಹಾಕಿದ್ದೀವಿ. ಈಗ ಆಲ್ರೆಡಿ ಇಲ್ಲಿ ಮೀನನ್ನು ರೋವು, ಕಾಟ್ಲಾ, ಕಾಮನ್ ಕಾಪನ್ನು ಬಿಟ್ಟಿದ್ದಾರೆ. ಈಗ ಸಂಬಂಧಪಟ್ಟವರು ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಇಲ್ಲಿ ಕೆರೆಗಳು ಇದರಿಂದ ಚೆನ್ನಾಗಿ ಭಾಳ ಶಾಂತವಾಗಿ ನೋಡಿ, ಎಷ್ಟು ಶಾಂತವಾಗಿದೆ ಅಂತೇಳಿ. ಇಂಥ ಜಾಗದಲ್ಲಿ ಕುಳಿತುಕೊಂಡು ನೀವು ಒಂದು ಪ್ರಾರ್ಥನೆ, ಒಂದು ಧ್ಯಾನ ಮಾಡಿದಾಗ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಮಧ್ಯದಲ್ಲಿ ಜಾಗ ನಾವು ಬಿಟ್ಟಿದ್ದೀವಿ. ಇದೇ ಮೆಥಡ್ನಲ್ಲೇ ನಾವು ಕೊಳ್ಳೇಗಾಲದಲ್ಲೂ ಅದನ್ನೇ ಮಾಡಿದ್ದು. ಅಲ್ಲಿ ಮಧ್ಯದಲ್ಲಿ ನೀವು ಒಂದು ಹಟ್ಟ ಹಾಕ್ಕೊಳ್ಬೋದು, ಇಲ್ಲ ಅಲ್ಲಿ ತುಂಬ ನೀವು ಏನಾದರೂ ಎಲ್ಲ ಥರ ಪಕ್ಷಿಗಳು ಬಂದು ಅಲ್ಲಿ ಗೂಡು ಕಟ್ಕೊಳ್ತವೆ ಮತ್ತು ಆಶ್ರಯ ಪಡಿತೇವೆ. ಮತ್ತು ಎರಡನೇದು ಬಾತುಕೋಳಿಯನ್ನು ನಾವು ಇಲ್ಲಿ ಬಿಡೋದು. ತುಂಬ ಜನ ಏನು ಹೇಳ್ತಾರೆ ಅಂದರೆ, ಬಾತುಕೋಳಿ ಬಿಟ್ಬಿಟ್ರೆ ನಾವು ಬಿಟ್ಟಿರೋ ಮೀನನ್ನು ತಿನ್ಬಿಡ್ತದೆ ಅಂತೇಳಿ. ಬಾತುಕೋಳಿ ಮೀನನ್ನು ತಿನ್ನೋಕ್ಕೆ ಹೋಗಲ್ಲ. ಬಾತುಕೋಳಿ ಯಾವಾಗ ತಿನ್ನೋಕ್ಕೆ ಶುರು ಮಾಡ್ತದೆ ಅಂತೇಳಿ, ಕೆಸರು ಒಳಗಡೆ ನೀರು ಕಡಿಮೆ ಆಗಿ ಕೆಸರೇ ಉಳ್ಕೊಂಡಿದೆ, ಅಲ್ಲಿ ಮೀನಿದೆ ಅಂದಾಗ ಆ ಟೈಮಲ್ಲಿ ಅವು ತಿಂತವೆ. ಹಾಗೆ ಏನಾದರೂ ಬಾತುಕೋಳಿಗಳು ಮೀನನ್ನು ತಿಂದ್ರೂ ಅದ್ರದ್ದು ಪರ್ಸೆಂಟೇಜ್ ಭಾಳ ಕಡಿಮೆ ಇರ್ತದೆ. ಭಾಳ ಕಡಿಮೆ ಅಂತ ಹೇಳಿದ್ರೆ 1000ರಲ್ಲಿ 1-2 ಇರ್ಬೋದು ಅಷ್ಟೇ. 1000ರಲ್ಲಿ, 100ರಲ್ಲ, 1000ರಲ್ಲಿ 1-2 ನಾವು ತಿನ್ಬೋದು. ಮತ್ತು ಅವುಗಳು ಇಲ್ಲಿ ಓಡಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ನೋಡೋಕ್ಕೂ ಭಾಳ ಚೆನ್ನಾಗಿರ್ತದೆ. ಆಮೇಲೆ ಅವು ಇಚ್ಚಿಗೆ ಹಾಕಿದ್ದು, ಆ ಇಚ್ಚಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಮೀನುಗಳಿಗೆ ಒಳ್ಳೆ ಫುಡ್ಡು. ಯಾವಾಗಲೂ ಬಾತುಕೋಳಿ ಆಹಾರವನ್ನು ತಿನ್ನಬೇಕಾದ್ರೆ ಕೆಸರನ್ನ ಒಳಗಡೆ ಬಾಯಿ ಹಾಕ್ಕೊಂಡು ಕೆಸರನ್ನ ಒಳಗಡೆ ಹಾಕೊಳ್ತದೆ. ಹಾಕ್ಕೊಂಡು ನೀರೊಳಗಡೆ ಹಿಂಗೆ ಜಾಲಿಸ್ತದೆ ನೋಡಿ. ಯಾರಾದರೂ ಬಾತುಕೋಳಿ ಆಹಾರ ತಿನ್ನೋದನ್ನ ಗಮನಿಸಿ ನೀವು. ಅದು ಕೆಸರನ್ನು ಕೊಕ್ಕೆ ತಗೊಂಡು ಬಾಯಿ ತುಂಬ ತಗೊಂಡು ಅದು ಜಾಲಿಸ್ತದೆ. ಜಾಲಿಸಿ ಮಣ್ಣೆಲ್ಲ ಹೋದ್ಮೇಲೆ ಉಳಿದಿದ್ದ ಪ್ರಾಣಿಯನ್ನು ಅದರ ಒಳಗಡೆ ಎರೆಹುಳ ಇರ್ತದೋ ಅಥವಾ ಏನಾದರೂ ಮೀನು ಸಿಗ್ತದೋ ಅಥವಾ ಇನ್ನು ಬೇರೆ ಏನಾದರೂ ಪ್ರಾಣಿಗಳು ಸಿಗ್ತದೋ ಆವಾಗ ಮಾತ್ರ ಅದನ್ನ ತಿಂತದೆ. ಇಂಥ ಕೆರೆಗೆಲ್ಲ ನಾವು ಒಂದು 50-100 ಬಾತುಕೋಳಿಯನ್ನು ಬಿಟ್ಕೊಂಡ್ರೆ ಇಲ್ಲಿ ಏನು ಲಾಭ ಅಂತ ಹೇಳಿದ್ರೆ, ಬಾತುಕೋಳಿ ಯಾವಾಗಲೂ ಹಗಲೊತ್ತಲ್ಲಿ ಮೊಟ್ಟೆ ಹಾಕೋದಿಲ್ಲ, ರಾತ್ರಿ ಹೊತ್ತೇ ಅದು ಮೊಟ್ಟೆ ಹಾಕೋದು. ಅದರಿಂದ ನಮ್ಗೆ ಏನಾಗ್ತದೆ, ಒಂದು ಮೊಟ್ಟೆನೂ ಡ್ಯಾಮೇಜ್ ಆಗಿಲ್ಲ. ಕೋಳಿಗಳು ಹಗಲೊತ್ತು ಮೊಟ್ಟೆ ಹಾಕಿದ್ರೆ ಬಾತುಕೋಳಿಗಳು ರಾತ್ರಿ ಮೊಟ್ಟೆ ಹಾಕೋದು. ಆಗ ನಾವು ಅಲ್ಲೇ ಮೇಲ್ಗಡೆ ಒಂದು ಶೆಡ್ ಮಾಡ್ಕೊಂಡು ಮಾಡಿದ್ರೆ ಅವೆಲ್ಲ ಹೋಗಿ ಅಲ್ಲಿ ಒಳಗಡೆ ಆಶ್ರಯ ಪಡ್ಕೊಳ್ತವೆ. ಆಮೇಲೆ ಅಲ್ಲೇ ಮೊಟ್ಟೆ ಹಾಕ್ತವೆ. ನಾವು ವಾರಕ್ಕೂ 15 ದಿನಕ್ಕೂ ಒಂದು ಸಲ ಹೋಗ್ಬಿಟ್ಟು ತೆಪ್ಪದಲ್ಲೋ ಅಥವಾ ಏನಾದರೂ ಅದಕ್ಕೊಂದು ಸೇತುವೆ ಥರ ನಿರ್ಮಾಣ ಮಾಡ್ಕೊಂಡು ಹೋದರೆ ನಾವು ಅಲ್ಲಿ ಹೋಗಿ ಇದು ಬಾತುಕೋಳಿಯ ಮೊಟ್ಟೆಯನ್ನು ತಗೊಳ್ಬೋದು. ಮತ್ತು ಅದು ಕಾವು ಇಡಬೇಕಾದ್ರೆ ನಿಮ್ಗೆ ಗೊತ್ತಿದೆ, ಅದು ಕಾವು ಕೂರಲ್ಲ. ಕೋಳಿಗಳಿಗೆ ನಾವು ಕಾವು ಕೂರಿಸಿ ಅದನ್ನ ಮರಿ ಮಾಡ್ಕೊಳ್ಬೋದು. ಇಂಥ ಕೆರೆಗಳಲ್ಲಿ ನಾವು ಒಂದು 50-100 ಬಾತುಕೋಳಿಯನ್ನು ಹಾಕೊಂಡಾಗ ನಾವು ಮೀನಿಗೆ ಹಾಕುವಂಥ ಫುಡ್ಡನ್ನು ಪರ್ಸೆಂಟೇಜನ್ನು ಕಡಿಮೆ ಮಾಡಿ. ಇವಾಗ ಏನು ಮಾಡಿದ್ದಾರೆ ಅಂದರೆ, ಈ ಕೆರೆಯಲ್ಲಿ ನೋಡಿ, ಈ ಕೆರೆ ಇವಾಗ ನಿಮ್ಗೆ ಹೆಂಗೆ ಕಾಣಿಸ್ತದೋ, ಎಂಥ ಬೇಸಿಗೆ ಬಂದ್ರೂ 1 ಅಡಿ ನೀರು ಕಮ್ಮಿ ಆಗ್ಬೋದು ಅಷ್ಟೇ. ಇಲ್ಲಿಗೆ ನಾವು ನಿಮ್ಗೆ ಮೊದಲು ಒಂದು ಸಲ ಹೇಳಿದ್ದೀವಿ, ಇನ್ನೂ ಕೆಲವರಿಗೆ ತಿಳ್ಕೊಳ್ಳಿ, ಇಲ್ಲಿಗೆ ನಾವು ಯಾವುದೇ ಹೊರಗಡೆಯಿಂದ ನೀರನ್ನು ಇಲ್ಲಿ ತಂದು ಬಿಟ್ಟಿಲ್ಲ. ಇಲ್ಲಿ ಏನಪ್ಪ ಅಂದರೆ, ಸುತ್ತಮುತ್ತ ಇರೋ ಎಲ್ಲ ಜಮೀನಿಗೆ ಅವ್ರು ಯಾರಾದರೂ ಬೆಳೆಗೆ ಬಿಟ್ಟರೆ ಅವ್ರದ್ದು ಏನಾದರೂ ಮಳೆ ನೀರು ಬಂದಿದ್ದು ಅದರಲ್ಲಿ ಬಂದಿದ್ದು ಇದು ಎಲ್ಲ ಜಲದ ನೀರಿದು. ಇದು ನಾವು ಯಾರನ್ನೋ ಮೆಚ್ಚಿಸೋಕ್ಕೆ ಹೇಳೋದಲ್ಲ. ಕೆಲವರು ಹೇಳ್ಬೋದು, ಇಷ್ಟು ನೀರು ಎಲ್ಲಿಂದ ಬಂದುಬಿಡ್ತು ಅಂತೇಳಿ. ಇಷ್ಟು ನೀರು ನಮ್ಮ ಪ್ರಕೃತಿಯಲ್ಲಿ ಇದೆ. ಮತ್ತು ಮಳೆಯ ನೀರು ಇಲ್ಲಿ ಸುತ್ತ ಒಂದು 100 ಎಕರೆಗೆ ಅಂತ ಹೋಲಿಸಿದ್ರೆ, ಒಂದು 100 ಎಕರೆ ಜಮೀನು ಈ ಕೆರೆಗಿಂತಲೂ ಸ್ವಲ್ಪ ಹೈಟಲ್ಲೇ ಇದೆ. ಇದು ಆ ಹೈಟಲ್ಲಿ ಇದ್ದಾಗ ಏನಾಗ್ತದೆ ಅಂದರೆ ಅದರಲ್ಲೆಲ್ಲ ನೀರನ್ನು ಇದು ಹೇಳ್ಕೊಳ್ತದೆ. ಇದೇ ರೀತಿ ನಾವು 3 ಸ್ಟೆಪ್ ಕೆರೆಗಳನ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇವಾಗ ರೋವು, ಕಾಟ್ಲಾ, ಕಾಮನ್ ಕಾಪ ಅಂದ್ಬಿಟ್ಟು 3 ಥರದ ಮೀನನ್ನು ಬಿಟ್ಟಿರೋದು. ಇಲ್ಲಿ ರೋವು, ಕಾಟ್ಲಾ, ಕಾಮನ್ ಕಾಪನ್ನ ಯಾಕೆ ಒಂದೇ ಕೆರೆಯಲ್ಲಿ ಮಿಕ್ಸ್ ಬಿಡಬೇಕು ಅಂತ ಹೇಳಿದ್ರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹುಶಃ ಫಿಶರಿ ಡಿಪಾರ್ಟ್ಮೆಂಟಲ್ಲಿ ಕೆಲವು ಅಧಿಕಾರಿಗಳು ಇದನ್ನೆಲ್ಲ ಏನು ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಅವ್ರಿಗೆ ಹೇಳೋಕ್ಕೆ ಟೈಮು ಇಲ್ಲ ಅವ್ರಿಗೆ. ಪಾಪ ಅವ್ರದ್ದು ಬೇರೆ ಬೇರೆ ಕೆಲಸಗಳಿದೆ. ಇವತ್ತು ಮೀನು
ಬೆಳೆಯೋದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಅದು ಯಾವ್ಯಾವ ಜಿಲ್ಲೆಯಲ್ಲಿ ಬೆಳಿಬೇಕು ಅಂತೇಳಿ ಅದಕ್ಕೆಲ್ಲ ಒಂದೊಂದು ನಿಯಮ ಇದೆ. ಮತ್ತು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ ಯಾವ ರೀತಿ ನಮ್ಮ ಸರ್ಕಾರದಲ್ಲಿ ಹಣಗಳೆಲ್ಲ ದುರುಪಯೋಗ ಆಗ್ತದೆ ಅಂತಂದರೆ ನಿಜವಾಗ್ಲೂ ಕೆರೆ ಮಾಡಿದವ್ರಿಗೆ ಸಪೋರ್ಟ್ ಕೊಡ್ತಾ ಇರೋದು ಸರ್ಕಾರ ಅಧಿಕಾರಿಗಳು ಭಾಳ ಕಡಿಮೆ. ಈಗ ಉದಾಹರಣೆಗೆ ನಿಮಗೆ ಗುಲ್ಬರ್ಗ ಅಂತ ಹೇಳ್ತೀವಿ ನಾವು. ಗುಲ್ಬರ್ಗದಲ್ಲೆಲ್ಲ ಈಗ ನಮಗೆ ಅಲ್ಲಿ ಕುಡಿಯೋ ನೀರು ಸಿಕ್ಕೋದೇ ಕಷ್ಟ ಅಂಥದ್ರಲ್ಲಿ ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಸರ್ಕಾರದ ಒಂದೊಂದು ಜಿಲ್ಲೆಗೆ ಮೀನು ಒಳ ಆಡಳಿತ ಇಲಾಖೆ, ಬಂದರು ಇಲಾಖೆ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅಲ್ಲೂ ಸಮೇತ ನಾವು ಮೀನು ಸಾಕೋಕ್ಕೆ ಯೋಜನೆಗಳನ್ನ ರೂಪಿಸಿದ್ದೀವಿ ಅಂತ ಹೇಳ್ತಾರೆ. ಇದೆಲ್ಲ ಸರ್ಕಾರದ ಹಣ ಕೆಲವು ಕಡೆ ತುಂಬ ಕಡೆ ದುರುಪಯೋಗ ಆಗ್ತದೆ. ಅದ್ರ ಬದಲು ಈ ಥರ ಮಾಡೋರನ್ನ ಪ್ರೋತ್ಸಾಹಿಸಿ ಅವ್ರಿಗೆ ಏನು ಮಾಡೋದು ಬೇಡ, ನೀವು ಏನು ಕೊಡೋದೇನು ಬೇಡ, ಅಟ್ಲೀಸ್ಟು ಇಷ್ಟು ಕೆರೆ ಮಾಡಿದ್ದೀರಲ್ವಾ, ಈ ಕೆರೆಯಲ್ಲಿ ಇಂಥ ಮೀನು ಬಿಡ್ಬೋದು, ಇಷ್ಟು ಮೀನು ಬಿಡ್ಬೋದು, ಅದಕ್ಕೆ ಈ ರೀತಿ ಫೀಡ್ ಮಾಡಬೇಕು ಅನ್ನೋಷ್ಟು ಅವ್ರಿಗೆ ಹೇಳ್ಕೊಡೋಷ್ಟು ಸಮಯ ಇರೋದಿಲ್ಲ. ಇದನ್ನೆಲ್ಲ ನಾವೇ ತಿಳ್ಕೊಂಡು ಮಾಡಬೇಕು. ಅವ್ರು ಇವಾಗ ಇದರ ಮಾಲೀಕರು ಅವರೇ ಕೆಲವ್ರ ಕಡೆ ಬಾಯಿ ಮಾತಲ್ಲಿ ತಿಳ್ಕೊಂಡಿದ್ದಂಥದ್ದನ್ನ ಮತ್ತು ನಾವು ಕೊಟ್ಟಂಥ ಕೆಲವು ಸಲಹೆಗಳನ್ನು ಅವರು ಪಾಲಿಸ್ಕೊಂಡು ಇಲ್ಲಿ ರೋಹು, ಕಾಟ್ಲಾ, ಕಾಮನ್ ಕಾಪ್ ಮೀನನ್ನು ಬಿಟ್ಟಿದ್ದಾರೆ. ಈ ರೋಹು, ಕಾಟ್ಲಾ, ಕಾಮನ್ ಕಾಪು ಮೀನು ಯಾವಾಗಲೂ ತಿಳ್ಕೊಳ್ಳಿ, ಇವುಗಳು ಯಾವಾಗಲೂ ಒಂದೇ ಸಮ ಭೂಮಿ ಮೇಲೆ ಕೆರೆಯಲ್ಲಿರುವ ಆಹಾರವನ್ನು ಸೇವಿಸೋದಿಲ್ಲ. ನಾವು ಒಂದು ಕೆರೆಯಲ್ಲಿ ಒಂದೇ ಜಾತಿಯ ಮೀನನ್ನು ಬಿಟ್ಟಾಗ ಅಲ್ಲಿ ನಮಗೆ ಯಾವ ರೀತಿ ಲಾಸ್ ಆಗ್ತದೆ ಅಂತ ಹೇಳಿದ್ರೆ, ಈ ಮೂರು ಮೀನುಗಳ ಒಂದು ಕೆಲವು ಗುಣಧರ್ಮ ಏನಂದರೆ, ಈ ರೋಹು, ಕಾಟ್ಲಾ, ಕಾಮನ್ ಕಾಪಲ್ಲಿ ಅದರಲ್ಲೂ ಗ್ರಾಸ್ ಕಾರ್ಪ್ ಅಂತ ಒಂದಿದೆ. ಈ ಗ್ರಾಸ್ ಕಾರ್ಪ್ ಏನು ಮಾಡ್ತಂತ ಹೇಳಿದ್ರೆ ಕೆರೆ ಒಳಗಡೆ ಬೆಳೆಯುವಂಥ ಹುಲ್ಲನ್ನೇ ತಿಂದು ಅವು ಬದುಕ್ತವೆ. ಅದು ಗ್ರಾಸ್ ಕಾರ್ಪ್. ಇಲ್ಲಿರೋ ಹುಲ್ಲು ಅಲ್ಲೆಲ್ಲ ಬೆಳೆದಿರ್ತವೆ ನೋಡಿ, ಹುಲ್ಲು ಅದನ್ನ ತಿಂತವೆ. ಮತ್ತು ಕೆಲವೊಮ್ಮೆ ನಮ್ಗೆ ಅಲ್ಲಿ ಹುಲ್ಲು ಸಿಗದೆ ಇದ್ದರೆ ನಮ್ಮಲ್ಲಿರೋ ನೇಪಿಯಾರು, ಆಮೇಲೆ ನಿಮ್ಮಲ್ಲಿರೋಂಥ ವೇಸ್ಟ್ ಯಾವ್ದಾದ್ರು ಹುಲ್ಲಿದೆ ಅದನ್ನು ಕಟ್ ಮಾಡಿ ಹಾಕಿದ್ರೆ ಅದನ್ನು ಮೀನು ತಿಂತದೆ. ಆ ಮೀನು ತಿಂತಾ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನೀವೇನು ಮಾಡಬೇಕಂದ್ರೆ ಒಂದು ನೇಪಿಯಾರ್ ಹುಲ್ಲು ಅಥವಾ ಜ್ವಾಳದ ಹುಲ್ಲು, ಬೇರೆ ಯಾವ್ದಾದ್ರು ಹುಲ್ಲನ್ನ ಕಿತ್ಕೊಂಡು ಅದಕ್ಕೊಂದು ಗಂಟು ಹಾಕಿ ಬೇಕಾದ್ರೆ ಅಲ್ಲಿ ತೇಲಕ್ಕೆ ಬಿಟ್ಬಿಡಿ, ಅಥವಾ ಒಂದು ಕಡೆ ಹಗ್ಗ ಹಾಕಿ ಕಟ್ಟಿಬಿಡಿ. ಒಂದು 2 ದಿನ ಕಳೆದು ನೋಡಿ, ಅದೆಲ್ಲ ಹುಲ್ಲಿನ ಭಾಗನೆಲ್ಲ ಅದೇನು ಮಾಡ್ತದೆ ಮೀನು ತಿಂದಿರ್ತದೆ. ಅದರಿಂದ ನೀವು ತಿಳ್ಕೊಳ್ಬೋದು ಇಲ್ಲಿ ಗ್ರಾಸ್ ಕಾರ್ಪ್ಗೆ ನಾವು ಆಹಾರ ಕೊಡ್ಬೋದು ಮತ್ತು ಅದು ತಿಂತದೆ ಹುಲ್ಲು ಅಂತ ತಿಳ್ಕೊಳ್ಬೋದು. ಮತ್ತು ಅದು ಪಕ್ಕದಲ್ಲಿರೋದೆಲ್ಲ ತಿಂತದೆ. ಈ ರೋಹು, ಕಾಟ್ಲಾ, ಕಾಮನ್ ಕಾಪನ್ನು ನಾವು ಯಾಕೆ ಮಿಶ್ರ ಮಾಡಿ ಬಿಡಬೇಕು ಅಂತ ಹೇಳಿದ್ರೆ, ಈ ರೋಹು, ಕಾಟ್ಲಾ, ಕಾಮನ್ ಕಾರ್ಪಲ್ಲಿ ಒಂದು ಜಾತಿಯ ಮೀನು ಏನು ಮಾಡ್ತದೆ, ನೆಲದಿಂದ ಮೇಲ್ಭಾಗದಲ್ಲಿ ಅಂದರೆ ಭೂಮಿಯ ತಳ ಇದೆಯಲ್ಲ, ತಳದಿಂದ ಮೇಲ್ಭಾಗದಲ್ಲಿ 2 ರಿಂದ 4 ಅಡಿ ಒಳಗಡೆ ಅದು ಅಷ್ಟರಲ್ಲಿ ಮಾತ್ರ ಆಹಾರವನ್ನು ಸೇವಿಸ್ಕೊಂಡು ಅಲ್ಲಿ ಸಂಚಾರ ಮಾಡ್ತದೆ. ಇನ್ನೊಂದು ಮೀನು ಮೇಲ್ಭಾಗದಿಂದ ಕೆಳಭಾಗಕ್ಕೆ, ಮೇಲ್ಭಾಗ ಅಂತ ಹೇಳಿದ್ರೆ ಈಗ ನಾವು ಮೇಲ್ಗಡೆ ನೀರಿನ ಲೆವೆಲಿಂದ ಕೆಳಗೆ ಭಾಗಕ್ಕೆ ಒಂದು 2-3 ಅಡಿ ಅಥವಾ 4 ಅಡಿ ಒಳಗಡೆ ಇರೋ ಅಂತರದಲ್ಲಿರೋ ಮೀನನ್ನು, ಅದು ನೀರಲ್ಲಿ ಇರೋಂಥ ಜಾಗವನ್ನು, ಮೀನನ್ನು, ಆಹಾರವನ್ನು ಅದು ಸೇವಿಸ್ತದೆ. ಆಮೇಲೆ ಇನ್ನೂ ಒಂದು ಮೀನು ಏನು ಮಾಡ್ತದೆ ಅಂದರೆ, ನೀರಿನ ಸಮಾನತೆ ಎಷ್ಟಿದೆ, ಈಗ ಒಂದು 10 ಅಡಿ ಆಳ ಇದೆ ಅಂತ ಹೇಳಿದ್ರೆ ನೆಲದಿಂದ ಮೇಲೆ 5 ಅಡಿ, ಮೇಲಿಂದ ಕೆಳಗೆ 5 ಅಡಿಗೆ ಅದು ಒಂದು 10 ಅಡಿ ಸಮಾನ ಆಗ್ತದೆ. ಆ ಸಮಾನ ನೀರಿನಲ್ಲಿ ಅದು ಮಾಡಿದೆ 20 ಅಡಿ ಆಳ ಇದ್ದರೆ ಕೆಳಗಿಂದ 10 ಅಡಿ, ಮೇಲಿಂದ 10 ಅಡಿ, ಒಟ್ಟಿನಲ್ಲಿ ನೀರಿನ ಮಧ್ಯಭಾಗದಲ್ಲಿರೋ ಆಹಾರವನ್ನು ಸೇವಿಸುವಂಥ ತಿನ್ನುವಂಥದ್ದು ಮೀನು ಒಂದು, ಮೇಲ್ಭಾಗದಿಂದ ಒಂದು 2 ಅಡಿ ಕೆಳಗಡೆ ತಗೊಳ್ಳೋಂಥ ಮೀನು ಒಂದು, ಆಮೇಲೆ ನೆಲದಿಂದ ಮೇಲೆ ಬರೋಂಥದ್ದು 2 ರಿಂದ 3 ಅಡಿ ಬರೋದು ಒಂದು. ಈ ಥರ ಆಗೋದ್ರಿಂದ ನಮಗೆ ಅಂದರೆ 3 ಲೇಯರು, 3 ಫ್ಲೋರು. ಈಗ ಹೇಗೆ ಅಂದರೆ ನಿಮಗೆ 30-40 ಸೈಟ್ ಒಂದು, ಅದರಲ್ಲಿ ಏನು ಮಾಡ್ತೀವಿ, ನೀವು ಒಂದು ಫಸ್ಟ್ ಫ್ಲೋರ್ ಕಟ್ಕೊಳ್ತೀರಿ, ಸೆಕೆಂಡ್ ಫ್ಲೋರ್ ಕಟ್ಕೊಳ್ತೀರಿ, ಥರ್ಡ್ ಫ್ಲೋರ್ ಕಟ್ಕೊಳ್ತೀರಿ. ಅವಾಗ ಏನಾಗ್ತದೆ, ನಮಗೆ 30-40 ಸೈಟಲ್ಲಿ ನಮಗೆ 3 ಮನೆ ನಾವು ಕಟ್ಕೊಳ್ಬೋದು. ಆಗ 3 ಮನೆಯಲ್ಲೂ ನಮ್ಗೆ ಏನಾಗ್ತದೆ, ವಾಸಕ್ಕೂ ಇರ್ಬೋದು, ಬಾಡಿಗೆನೂ ಕೊಡ್ಬೋದು, ನಮಗೊಂದು ಇನ್ಕಮ್ ಜನರೇಟ್ ಆಗ್ತದೆ. ಅದೇ ರೀತಿ ನಾವು ಏನು ಮಾಡಬೇಕು, ಮೀನುಗಳನ್ನು ಆ ರೀತಿ ಬಿಡಬೇಕು. ಈ ಮೀನುಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಹುಶಃ ಯಾರಾದರೂ ಮೀನಿನ ಬಗ್ಗೆ ಅನುಭವ ಇರೋರು, ಕೃಷಿಯ ಬಗ್ಗೆ ಅನುಭವ ಇರೋರು, ಮೀನು ಕೃಷಿಯ ಬಗ್ಗೆ ಅನುಭವ ಇರೋ ಅಧಿಕಾರಿಗಳಾಗಲಿ ಯಾರಾಗಲಿ ಇದಕ್ಕೆ ಸ್ಪಂದಿಸಿ. ಈಗ ನಾವು ಹೇಳಿದೆಲ್ಲವೂ ಸರಿ ಇದೆ ಅಂತ ನಾವೇನು ಒಪ್ಕೊಳ್ತಾ ಇಲ್ಲ. ನಮ್ಮ ಅನುಭವಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ, ನಿಮ್ಮ ಅನುಭವಗಳನ್ನ ಇಡಿ, ಅದೆಲ್ಲ ಸೇರಿ ಜನರಿಗೆ ಏನಾಗ್ತದೆ ಉಪಯೋಗ ಬರಬೇಕು. ಈ ರೋಹು, ಕಾಟ್ಲಾ, ಕಾಮನ್ ಕಾಪೆ ಅಂತವೆ, ಇವು ಸಂತಾನೋತ್ಪತ್ತಿಯನ್ನು ಮಾಡೋದಿಲ್ಲ. ಇವು ಯಾವಾಗ ಸಂತಾನೋತ್ಪತ್ತಿಯನ್ನು ಮಾಡೋದಿಲ್ಲ ಅಂದಾಗ ನಮಗೇನಾಗ್ತದೆ, ಅಲ್ಲಿ ಆ ಮೀನು ನಮ್ಗೆ ಅಲ್ಲಿ ಒಂದು 1 kg 2 kg ತೂಕ ಆಯಿತು ಅಂದಾಗ ನಾವು ಆ ಮೀನನ್ನು ತೆಗೆದು ಏನು ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಆ ಮೀನನ್ನು ಮಾರಾಟ ಮಾಡಿದ್ಮೇಲೆ ನಮ್ಗೇನು ಮಾಡ್ತದೆ, ಇನ್ನೊಂದು ವರ್ಷಕ್ಕೆ ನಾವೇನು ಮಾಡಬೇಕು, ಪುನಃ ಹೊಸದಾಗಿ ಮೀನನ್ನು ತಂದು ಬಿಡಬೇಕು. ಅದರಿಂದ ನಮಗೆ ರೋಹು, ಕಾಟ್ಲಾ, ಕಾಮನ್ ಕಾಪು ಸಂತಾನೋತ್ಪತ್ತಿ ಮಾಡದೇ ಇರೋದ್ರಿಂದ ನಾವೇನು ಮಾಡ್ಬೋದು, ವರ್ಷಕ್ಕೆ ಒಂದು ಸಲ ಒಂದು 10 ತಿಂಗಳು 11 ತಿಂಗಳು ಆದಮೇಲೆ ನಾವು ಆ ಮೀನನ್ನು ಮಾರಾಟ ಮಾಡ್ಬೋದು. ಇನ್ನು ಕೆಲವರಿಗೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಾಗ ನೀವೇನು ಮಾಡಬೇಕು, ಮೇ ಜೂನಲ್ಲಿ ಮೀನನ್ನು ಆದಷ್ಟು ಬೇಗ, ಮಳೆಗಾಲ ಶುರುವಾದಾಗ ನೀವು ಅದನ್ನು ಏನು ಮಾಡಬೇಕು, ಮೀನನ್ನು ಬಿಟ್ಕೊಂಡು, ನಿಮಗೆ ಏನಾದರೂ ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ನೀರು ಖಾಲಿ ಆಗೋಗ್ತದೆ ಅಂದಾಗ ನೀವು 9 ರಿಂದ 10 ತಿಂಗಳ ಒಳಗಡೆ ಮೀನನ್ನು ನೀವು ಹಿಡಿದು
ಮಾರಾಟ ಮಾಡ್ಬೋದು. ಆಮೇಲೆ ನಮಗೆ ಏಪ್ರಿಲ್ ಮೇನಲ್ಲಿ ನಮಗೆ ಭಾಳ ಕಷ್ಟ ಆಗ್ತದೆ, ನೀರೇ ಸಿಕ್ಕೋದಿಲ್ಲ ಅಂದಂಥ ಟೈಮಲ್ಲಿ ನೀವೇನು ಮಾಡಬೇಕು, ಆ ಮೀನನ್ನು ಹಿಡಿದು ಖಾಲಿ ಮಾಡಿ ಮಾರಾಟ ಮಾಡಿಬಿಟ್ಟು ಬಚಾವಾಗ್ಬೋದು. ಇನ್ನು ಕೆಲವೊಮ್ಮೆ ಏನಾಗ್ತದೆ, ನಮಗೆ ಇಂಥ ಕೆರೆಗಳೇನಾಗ್ತದೆ, ಯಾವುದೇ ಕಾರಣಕ್ಕೂ ನಮಗೆ ನೀರಿನ ಕೊರತೆ ಆಗೋದೇ ಇಲ್ಲ. ಇಲ್ಲಿ ನೀರಿನ ಕೊರತೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅಂಥ ಜಾಗದಲ್ಲಿ ನಾವು ಈ ಕೆರೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇನ್ನು ಕೆಲವು ಕಡೆ ಉಡುಪಿ, ಶಿವಮೊಗ್ಗ, ಕೊಡಗು ಅಲ್ಲೂ ಅಷ್ಟೇ ಕೆಲವು ಕಡೆ ಎಲ್ಲ ಏನು ಮಾಡ್ತಾರೆ, ಅವರು ಕೆರೆಯಲ್ಲಿ ಅವರಿಗೆ ಬೇಸಿಗೆಯಲ್ಲೂ ಸಮೇತ ನೀರು ಆರೋದಿಲ್ಲ. ಇನ್ನು ಕೆಲವು ಕಡೆ ಏನಾಗ್ತಂದರೆ, ಉದಾಹರಣೆಗೆ ಚಿಕ್ಕಮಂಗ್ಳೂರು, ಕೊಡಗುನಲ್ಲಿ ಎಲ್ಲ ಏನಾಗ್ತಂದರೆ ಕೆರೆ ಮಾಡ್ಕೊಂಡಿರ್ತಾರೆ, ಅವರಿಗೆ ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಾಫಿಗೆ ಫೆಬ್ರವರಿ ತಿಂಗಳಲ್ಲಿ ಅವರು ನೀರು ಹಾರಿಸಲೇಬೇಕು. ಆಗ ಏನು ಮಾಡಬೇಕು, ಅವರ ನೀರನ್ನು ಬಳಸೋದ್ರಿಂದ ಆಗ ನೀರು ಖಾಲಿ ಆಗ್ತದೆ. ಆಗ ಪ್ರತಿ ವರ್ಷ ಅವರು ಫೆಬ್ರವರಿ ಅಥವಾ ಮಾರ್ಚಿನಲ್ಲಿ ಅಥವಾ ಜನವರಿ ಕೊನೆ, ಫೆಬ್ರವರಿ ತಿಂಗಳಲ್ಲಿ, ಆಲ್ಮೋಸ್ಟ್ ಫೆಬ್ರವರಿ ತಿಂಗಳಲ್ಲೇ ಕಾಫಿ ಬ್ಲಾಸಮ್ ಎಲ್ಲ ಇರೋದು ಫೆಬ್ರವರಿ ತಿಂಗಳಲ್ಲೇ ಅವರು ನೀರನ್ನು ಖಾಲಿ ಮಾಡೋದ್ರಿಂದ ಏನು ಮಾಡ್ಬೋದು, ಅದನ್ನು ಪ್ರತಿ ವರ್ಷ ಅವರು ಫೆಬ್ರವರಿ ತಿಂಗಳಲ್ಲೇ ಮೀನನ್ನು ಹಿಡಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. ಆಮೇಲೆ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಏನು ಮಾಡಬೇಕಂದ್ರೆ, ಅವರು ಮಾರ್ಚ್ ಏಪ್ರಿಲ್ನಲ್ಲೇ ಹೊಸ ಮೀನು, ಯಾಕೆಂದರೆ ಅಲ್ಲೆಲ್ಲ ಕೊಡಗು, ಶಿವಮೊಗ್ಗ ಅಲ್ಲೆಲ್ಲ ಏನಾಗ್ತಂದರೆ ಏಪ್ರಿಲ್ ಮೇಗೆ ಮಳೆಗಾಲ ಸ್ಟಾರ್ಟ್ ಆಗ್ಬಿಡ್ತದೆ. ಆಗ ನೀರನ್ನ ಕೃಷಿಗೆ ಬಳಸುವಂಥ ಅವಶ್ಯಕತೆ ಇರೋದಿಲ್ಲ. ಆಗ ಅಲ್ಲಿ ನೀರು ಅಲ್ಪ ಸ್ವಲ್ಪ ಇರ್ತದೆ. ಆ ನೀರು ಅಲ್ಪ ಸ್ವಲ್ಪ ಇದ್ದಾಗ ಏನು ಮಾಡ್ಬೋದು ಅಂದರೆ, ಅವ್ರು ಮೀನು ಮರಿಗಳನ್ನ ತಂದು ಅಲ್ಲಿ ಬಿಟ್ಕೊಂಡು ಅದನ್ನು ಅವರು ಮಾಡಿ ನೆಕ್ಸ್ಟ್ ಇಯರು ಫೆಬ್ರವರಿ ಬಂದಾಗ, ಒಂದು 10-11 ತಿಂಗಳು ಅವರಿಗೆ ಫೆಬ್ರವರಿ ಬಂದಾಗ ನಾವೇನು ಮಾಡ್ಬೋದು, ಅದನ್ನು ಅವ್ರಿಗೆ ನೀರನ್ನು ಬಳಸ್ಕೊಂಡಾದ್ಮೇಲೆ ಮೀನನ್ನು ಸಮೇತ ಮಾರಾಟ ಮಾಡ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. ನಮಸ್ತೆ. ಮತ್ತು ಆಮೇಲೆ ಯಾವುದೇ ಆಹಾರವನ್ನು ನಾವು ಮೀನು ಕೊಟ್ಟಾಗ ನಮ್ಮ ಪೂರ್ವಜರು ಏನು ಆಸ್ತಿಯನ್ನು ಕಳ್ಕೊಂಡಿರ್ತಾರೋ ಆ ಆಸ್ತಿ ನಮಗೆ ವಾಪಸ್ ಬರಲಿಕ್ಕೆ ಮೀನಿಗೆ ನಾವು ಆಹಾರ ಕೊಡಬೇಕು. ನಿಮ್ಮ ಪಪ್ಪ ಏನೋ ಒಂದು ಕಾರಣದಿಂದ ನೀವು ಕುತ್ಕೊಂಡು, ನೀವು 3 ಜನ ಸಿಸ್ಟರ್ಸ್ ತಮ್ಮ ಕುತ್ಕೊಂಡು, ಅಪ್ಪ ನೀನು ಅವತ್ತು ಅದನ್ನು ಮಾರ್ಬಿಟ್ಟಲ್ಲಪ್ಪ ಏನೋ ಒಂದು ಹೇಳ್ಬೋದು, ನಿಮ್ಗೇನಾರ ಗೊತ್ತಾವತ್ತು ಅವತ್ತು ಫೀಸ್ ಕಟ್ಟ ಕಷ್ಟ ಆಯ್ತು, ನಾನು ಏನೇನೋ ಮಾಡೋಕೆ ಕೊಟ್ಟೆ ಅಂತಂದ್ರೆ ಆಯಿತು, ಕೊಟ್ಬಿಟ್ರು. ಈಗ ಅದು ವಾಪಸ್ ನಮ್ಗೆ ಬರ್ಬೇಕು, ಅದಕ್ಕೇನು ಮಾತಾಡೋಂಗಿಲ್ಲ. ಅವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಅದು ಕೊಟ್ಟರು, ಆಯ್ತು. ಈಗ ನಾವು ಅದನ್ನ ಹಾಕಿದಾಗ ಅದು ನಮಗೆ ಆ ಪ್ರಾಪರ್ಟಿ ವಾಪಸ್ ಸಿಗುತ್ತೆ. ಅರಮನೆನೇ ಕಳ್ಕೊಂಡಿರಲಿ ನಾವು, ನಮ್ಮ ಅರಮನೆನೇ ಕಳ್ಕೊಂಡಿರಲಿ, ಅರಮನೆನೂ ಸಮೇತ ನಮಗೆ ವಾಪಸ್ ಬರೋಷ್ಟು ಸಾಮರ್ಥ್ಯ ಇರೋದು ಮೀನಿಗೆ ಮೇವು ಕೊಡ್ತಾರೆ. ಹಾಗೆ ಒಂದೊಂದು ಪ್ರಾಣಿಗಳಿಗೂ ನಾವು ಆಹಾರ ಕೊಡೋದ್ರಿಂದ ನಮ್ಮ ಲೈಫಲ್ಲಿ ಒಂದೊಂದು, ಎಷ್ಟೋ ರಾಜ ಮಹಾರಾಜರು ರಾಜ ಕಳ್ಕೊಂಡು ಎಲ್ಲೋ ಹಳ್ಳಿಲಿ ಹೋಗಿ ತಲೆ ಮರೆಸ್ಕೊಂಡು ಅವರೂ ಸಮೇತ ಅವ್ರ ಋಷಿ ಮುನಿಗಳದ್ದು ಗುರುಗಳದ್ದು ಆದೇಶ ತಗೊಂಡು ಅಲ್ಲಿರುವಂಥ ಸಮೀಪದಲ್ಲಿರುವಂಥ ಕೆರೆಗಳಿಗೆ ಆಹಾರ ಕೊಟ್ಟಾಗ ಎಷ್ಟೋ ಸ್ವಲ್ಪ ದಿನ ಕಳೆದ ಮೇಲೆನೋ ಯಾವಾಗಲೂ ಒಂದ್ಸಲ ಆ ರಾಜನೇ ಇನ್ನೊಬ್ಬ ರಾಜ ಬಂದು ಸೋಲಿಸಿ, ಇವನು ಮೊದಲಿದ್ದವನು ಎಲ್ಲಿದ್ದಾನೆ ಅವನ್ನ ಹುಡುಕಿ ಅಂತೇಳಿ ಅವನಿಗೆ ತಗೊಂಡು ಬಂದು ಪಟ್ಟಾಭಿಷೇಕ ಮಾಡಿರೋ ಎಕ್ಸಾಂಪಲ್ಸ್ ಬೇಕಾದಷ್ಟು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ಮೀನಿಗೆ ಯಾವಾಗಲೂ ಫೀಡ್ ಮಾಡ್ತಾ ಇರಬೇಕು. ಅದರಲ್ಲೂ ಬೇರೆ ಎಲ್ಲೋ ಮಾಡೋದಕ್ಕಿಂತ ನಾವು ಸಾಕಿ ಮಾಡೋದಿದೆಯಲ್ಲ ಅದು ಶ್ರೇಷ್ಠ. ಬಟ್ ಮನೇಲಿ ಸಾಕೋದು ಹಿಂಸೆ. ಒಂದೇ ಅದಕ್ಕೆ ಹಿಂಸೆ ಇದೆ. ಮೀನು ಅಂತ ಹೇಳಿದ್ರೆ ನಾವು ಎಲ್ಲಾ ಮೀನೇನೆ, ಬಟ್ ಅದು ಬಂಧನದಲ್ಲಿ ಇದು ಇಲ್ಲಿ ಫ್ರೀಯಾಗಿ ಓಡಾಡ್ತದೆ, ಓಡಾಡ್ತದೆ, ಅದಕ್ಕೆ ಸ್ವಾತಂತ್ರ್ಯ ಸಿಗ್ತದೆ. ನೀವು ಅದನ್ನ ಎಷ್ಟು ಈಗ ಫೀಡ್ ಮಾಡ್ತಾ ಇರ್ತೀರಿ, ಈಗ ಕೆಸರು ಕಸ ಇದೆಲ್ಲ ತಂದು ಒಂದು ಮಗ್ಗಲ್ಲಿ ಕದ್ಕೊಳ್ಳೋದು, ಸುಮ್ಮನೆ ಅಲ್ಲಿ ಉಯ್ದು ಬಿಡೋದು, ಅಲ್ಲೊಂಚೂರು ಎರ್ಚ್ಕೊಂಡು ಬರೋದು ಹಿಂಗೆ. ಈಗ ಫೀಡ್ ಬರ್ತಿದೆ. ಆಮೇಲೆ ನೀವೇನ್ ಮಾಡೋದಂದ್ರೆ, ಈ ಕಲರ್ ಇರಬಾರ್ದು, ಸ್ವಲ್ಪ ಮಬ್ಬಾಗಬೇಕು. ಬಂದ್ರೆ ಇನ್ನ ಪಾಚಿ ಕಟ್ ನೀರೇ ಮಬ್ಬು ಕಾಣಬೇಕು. ಅದು ಮಬ್ಬು ಕಾಣಬೇಕು. ಆ ಮಬ್ಬು ಕಂಡಾಗ ಮೀನು ವಯಸ್ಸು ಕೇಳ್ತಾ ಇದೆಯಾ, ಆ ಮಬ್ಬು ಕಂಡಾಗ ಮಬ್ಬು ಯಾವಾಗ ಕಮ್ಮಿ ಆಯ್ತೋ ಆಗ ನಮ್ಮ ಹುಡುಗ ಇದನ್ನ ನಾವು ಹೇಳಿದ ಕೆಲಸನ ಮಾಡಿಲ್ಲ ಅಂತ ಅರ್ಥ. ಇನ್ನೇನು ಅವನ್ನ ಮಾಡಿದ್ಯಾ ಇಲ್ಲ ಅಂತ ಕೇಳಂಗಿಲ್ಲ. ಮಬ್ಬಿಲ್ದೇನೆ ಯಾವಾಗ ಫ್ರೆಶ್ನೆಸ್ ಬಂದ್ಬಿಡ್ತು, ಆ ಫ್ರೆಶ್ನೆಸ್ ಬಂದಾಗ ನಮ್ಮ ಹುಡುಗ ಅದಕ್ಕೆ ಸರಿಯಾಗಿ ನಾವು ಹೇಳ್ದಂಗೆ ಫೀಡ್ ಮಾಡಿಲ್ಲ ಅಂತ. ಆಮೇಲೆ ನಮಗೆ ಮೀನಿಗೆ ಶ್ರೇಷ್ಠವಾದ ಆಹಾರ ಸಿಕ್ಕೋದು ಯಾವಾಗಪ್ಪ ಅಂದರೆ, ನೀರು ಮಬ್ಬಿದ್ದಾಗ ಅಲ್ಲಿಗೆ ಇರುವಂಥ ಸಫಿಷಿಯೆಂಟ್ ಫುಡ್ ಇಲ್ಲೇ ಇದೆ ಅಂತ ಅರ್ಥ. ಈಗ ನೋಡಿ, ಬಿಟ್ಟು ಎಷ್ಟು ದಿನ ಈಗ ಇದು 2 ತಿಂಗಳಾಗಿದೆ. 2 ತಿಂಗಳಾಗಿದೆ. 2 ತಿಂಗಳಿಗೆ ಹೆಚ್ಚು ಕಮ್ಮಿ ಈಗ ಒಂದು 200-250 ಗ್ರಾಮ್ ಬಂದಿದೆ ಈಗ. ಆಯ್ತಾ? ಅದು ಇನ್ನೇನಪ್ಪ ಅಂದರೆ, ಈಗ ಪಾಪ ಅವನೇನು ಅಷ್ಟೇ, ನಾವು ನಿಮ್ಮ ಇಲ್ಲಿ ಕೆಲಸ ಮಾಡ್ತಾ ಇದ್ವಲ್ಲ, ನೋಡಿ ಹೆಂಗಿದೆ ಅಂತ ಮಿರಾಕಲ್ ಅದ್ಭುತ. ಅಲ್ಲಿ ಇಲ್ಲಿ 2 ದಿನ ಕೆಲಸ ಮಾಡಿದರೆ ನಮ್ದು ಏನಾಗೋದು, ಇಟಾಚಿದ ಅದು ಕಲ್ಲು ಸೌದೋಗ್ಬಿಡೋದು. ಇನ್ನು 2 ದಿನ ಇಲ್ಲಿ ಮಾಡಿದ್ರೆ ಸೌದೋಗಿರೋದು. ಅದೇ ತಗೊಂಡೋಗಿ ನಾವು ಅಲ್ಲಿ ಕೆಲಸ ಮಾಡಿ 3 ಕೋಟಿ ಲೀಟರ್ ನೀರು ಹಿಡಿಯೋಷ್ಟು ಟ್ಯಾಂಕ್ ಒಂದು ಮಾಡಿದೀವಿ. ಅದೇ ಟೀದಲ್ಲಿ 3 ಕೋಟಿ ಲೀಟರ್ ನೀರು. ಅದೇ ಇನ್ನೊಂದು ನಾನು ಇದು ನೋಡಿದೆ ಗುರುಗಳೇ, ಒಂದೇ ಒಂದು ಕಲ್ಲಿಲ್ಲ, ಅದು ನೀಟಾಗಿ ಫುಲ್ಲು ಕಪ್ಪು ಮಣ್ಣು.
ಅದೇ ಇನ್ನೂ ಅದ್ರಲ್ಲಿ ಕೆಲಸ ಮಾಡ್ಬೋದು ಈಗ ಅದರಲ್ಲಿ. ಓಕೆ ಗುರು. ಇಲ್ಲಿ ನೋಡಿ ನಾವು ವಾರಕ್ಕೆ ಒಂದು 8 ದಿನಕ್ಕೊಂದು 3 ದಿನಕ್ಕೊಂದು ಫುಲ್ಲು ಕಲ್ಲೆಲ್ಲ 4 ದಿನಕ್ಕೊಂದು ಚೇಂಜ್ ಮಾಡ್ತಾ ಇದ್ದೋ. ಆದರೆ ಇದು ನೀವು ಸ್ವಲ್ಪ ಅದನ್ನ ಇದು ಮಾಡಿಕೊಂಡ್ರೆ ಅದೆಲ್ಲ ಒಳ್ಳೆ ಬೆಳವಣಿಗೆ ಬರ್ತದೆ ತಿಲಾಪಿ. ಮತ್ತು ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ತಿಲಾಪಿಲಿ ಒಂದು ಏನಾಗ್ತದೆ ಅಂತಂದರೆ ಇದಕ್ಕಿಂತ ಎಕ್ಸ್ಟ್ರಾ ಮೀನು ತಂದು ಬಿಡಬೇಕು ಅಂತ ಏನಿಲ್ಲ. ಅದು ಇದೆ ಈಗ ಸಂತತಿ. ಇದೇ ಸಂತತಿಯನ್ನು ಮಾಡ್ಕೊಳ್ತದೆ, ಇದೇ ಸಂತತಿನ ಮಾಡ್ಕೊಳ್ತದೆ. ನಿಮಗೆ ಬೇಕು ಅಂದಾಗ 1 kg ಬಲೆಯನ್ನು ಕಟ್ಬಿಡೋದು ನೀವು ಸುಮ್ಮನೆ. ಇಲ್ಲ ಹಿಂಗಡ್ಡ ಕಟ್ಬಿಟ್ಟು ಬಿಟ್ಬಿಡೋದು ಒಂದು ರಾತ್ರಿ. ಓಕೆ ಗುರುಗಳೇ. ನೀವು ಬಂದು ಬೆಳಿಗ್ಗೆ ಬಂದು ನೋಡುವಾಗ ಏನಾಗ್ತದೆ, ಮೆಲ್ಲ ಬಲೆ ಎಳೆದಾಗ 1 kg ಮೀಲ್ಪಟ್ಟಿದ ಮೀನೆಲ್ಲ ಸಿಗಾಕೊಳ್ತದೆ. ಹಾಂ ಓಕೆ. 1 kg ಒಳಗಡೆ ಇದ್ರೆ ಅದು ಅಲ್ಲೇ ಉಳ್ಕೊಳ್ಳೋದು. ಅಲ್ಲೇ ಉಳ್ತದೆ. 1 kg ಮೇಲೆ ಮೀನು ಹಿಡ್ಕೊಳ್ಳೋದು, ಶನಿವಾರ ಭಾನುವಾರ ಒಂದಿನ ಫಿಕ್ಸ್ ಮಾಡ್ಕೊಳ್ಳೋದು, ನಾನು ಇಲ್ಲಿ ನಿಮಗೆ ಮೀನು ಮಾರಾಟ ಮಾಡ್ತೀನಿ ಅಂತ. 1 kg ಒಳಗಿರೋದೆಲ್ಲ ಇಲ್ಲೇ ಇರ್ತದೆ, 1 kg ಮೇಲಿರೋ ಮೀನೆಲ್ಲ ಬರ್ತದೆ. ಆಮೇಲೆ ಅಲ್ಲೇ ಮೀನು ಮರಿ ಉಳ್ಕೊಳ್ಳೋದ್ರಿಂದ ಅವು ಅಲ್ಲೇ ಸಂತಾನೋತ್ಪತ್ತಿ ಮಾಡ್ತಾ ಮತ್ತೆ ತಿಲಾಪಿದು ಇದೊಂದು ಭಾಳ ಶ್ರೇಷ್ಠ. ಅದೇ ನಿಮಗೆ ರೋವು, ಕಾಟ್ಲಾ, ಕಾಮನ್ ಕಾಪು ಇವ್ಯಾವುದು ಸಂತತಿಯನ್ನು ಮಾಡಲ್ಲ ನಿಮಗೆ ತಿಲಾಪಿ. ಮತ್ತು ಈ ಮೀನಲ್ಲಿ ಸ್ವಲ್ಪ ಮುಳ್ಳಿರ್ಬೋದು, ಬಟ್ ಅದ್ಭುತವಾದ ಟೇಸ್ಟ್ ಅಂತ ತಿಂದವ್ರು ಹೇಳ್ತಾರೆ. ಅದ್ಭುತವಾದ ಟೇಸ್ಟು. ಆಮೇಲೆ ಅರ್ಧ kg 3/4 kg ಹಿಡಿದ್ರೆ ಏನಾಗ್ತದೆ ನಿಮಗೆ ಲಾಸ್ ಆಗ್ತದೆ ನಿಮಗೆ. ಯಾಕೆ ಲಾಸ್ ಆಗ್ತದೆ ಅಂತ ಹೇಳಿದ್ರೆ ಅರ್ಧ kg ಬೆಳೆಯೋಕ್ಕೆ ಒಂದು 6 ತಿಂಗಳು ತಗೊಳ್ತದೆ. ಪುನಃ ಅದು 1 kg ಬೆಳೆಯೋಕ್ಕೆ 2 ತಿಂಗಳು ತಗೊಳ್ಳೋದು. ಓಕೆ ಗುರುಗಳೇ, ಈಗ ಅರ್ಥ ಆಯ್ತು. 3/4 ಪಟ್ಟು ಅರ್ಧ kg ಗಾದ್ರೆ 1/4 ಪಟ್ಟು ಇನ್ನು ಅದ್ರ ಮೇಲೆ ರೈಸ್ ಆಗಿ ಬಂದ್ಬಿಡ್ತದೆ, 2 ತಿಂಗಳು ಬಂದ್ಬಿಡ್ತದೆ. ಯಾಕೆ ನಾವು ಎಳ್ನೀರನ್ನ ತೆಂಗಿನಕಾಯಿ ಮಾಡೋಕ್ಕೆ ನಮ್ಗೆ 1 ತಿಂಗಳು ಬೇಕಾಗಿದೆ. 1 ತಿಂಗಳು ವ್ಯತ್ಯಾಸದಲ್ಲಿ ನಮ್ಗೆ 10 ರೂಪಾಯಿ 15 ರೂಪಾಯಿ ಗ್ಯಾಪ್ ಇರ್ತದೆ. ಅಲ್ಲಿಂದ ಪುನಃ ನಮಗೆ ಒಂದು ಸ್ವಲ್ಪ ದಿನ ಕಾದ್ರೆ ಅದು ಕೊಬ್ಬರಿ ಆಗ್ಬಿಡ್ತದೆ. ಅದು ಹಾಗೆ ಇದನ್ನ ನೋಡ್ಕೊಂಡು ಮಾಡ್ಬೇಕು. ಅದಕ್ಕೆ ನೀವು ಸರಾಸರಿ 1 kg ಬಲೆನ ಹಾಕೊಳ್ಳಿ. 1 kg ಬಲೆನ ಹಾಕೊಂಡಾಗ ನಿಮ್ಗೆ ಅದರಲ್ಲಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮುಂದೆ ಅದೇ ಮಾತ್ರ ಬೀಳೋದು. 1 kg ಮೇಲೆ ಇರೋದು ಮಾತ್ರ ಬಲೆಗೆ ಸಿಗ್ತದೆ, ಆಮೇಲೆ ಎಕ್ಸ್ಟ್ರಾ ಇರೋದು ಸಿಗಲ್ಲ. ಹಾಗೆ ವಾರಕ್ಕೆ 1 ದಿನ 15 ದಿನಕ್ಕೆ 1 ದಿನ ನೀವು ಹಾಕೊಂಡ್ರೆ ನೀವು ಇದರಲ್ಲಿ ಏನು ಮಾಡ್ಬೋದು, ಕ್ರಮೇಣ ಏನು ಮಾಡ್ಬೋದು ಅಂದ್ರೆ ಆಮೇಲೆ ಎಲ್ಲ ಮೀನನ್ನು ಇದನ್ನೇ ತಿಲಾಪಿ ಮಾಡ್ಕೊಂಡ್ಬಿಟ್ರೆ ಯಾವ ತಲೆನೋವು ಇರಲ್ಲ. ಸರಿ. ಇದೊಂದು ಒಟ್ಟಿನಲ್ಲಿ ತಿಲಾಪಿಗೆ ಅಂದ್ಬಿಟ್ಟು ಮುಂಚೆಯಿಂದನೂ ಈ ಪ್ಲಾನ್ ಇದಿದೆ ಅದು. ಹಾಗಾಗಿ ಆ ಪ್ಲಾನ್ಗೆ ಸ್ವಲ್ಪ ಇಲ್ಲೆಲ್ಲ ನೀವು ಮಬ್ಬು ಕಾಣ್ಬೇಕು ನೀರು, ಅಲ್ಲಿ ಕಾಣಂಗೆ ಇಲ್ಲಿ ಕಾಣ್ಬೇಕು ನಿಮಗೆ. ಅದು ಫುಲ್ಲು ಲಾಸ್ಟ್ ಟೈಮ್ ಮುಂಚೆ ಹಾಕಿದ್ವಲ್ಲ ಅದು ಗೊಬ್ಬರ, ಅದು ಇಲ್ಲಿ ಒಂದು ಸ್ವಲ್ಪ